ಬ್ರೌನ್ ರಿಂಗ್ ಟೆಸ್ಟ್ ಫಾರ್ ನೈಟ್ರೇಟ್ ಅಯಾನ್. ಸೊ ನೋಡಿ, ಒಂದು ಟೆಸ್ಟ್ ಟ್ಯೂಬ್ಗೆ ಸಾಲ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ ಫೆರಸ್ ಸಲ್ಫೇಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಫೆರಸ್ ಸಲ್ಫೇಟು. ಸೊ ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ ಸೇಮ್ ಅಮೌಂಟ್ ಆಫ್ ಫೆರಸ್ ಸಲ್ಫೇಟ್. ಸೊ ಎಷ್ಟು ಸಾಲ್ಟ್ನ ನೀವು ಒಂದು ಟೆಸ್ಟ್ ಟ್ಯೂಬ್ಗೆ ಹಾಕ್ಕೊಂಡಿದ್ದೀರೋ ಅಷ್ಟೇ ಅಮೌಂಟು ಫೆರಸ್ ಸಲ್ಫೇಟ್ನ ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ ಹಾಕೋಬೇಕಾಗುತ್ತೆ. ಸೊ ಅದಾದಮೇಲೆ ಎರಡು ಟೆಸ್ಟ್ ಟ್ಯೂಬ್ಗೂ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಾನು ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಈಕ್ವಲ್ ಅಮೌಂಟಲ್ಲಿ ವಾಟರ್ ಆ್ಯಡ್ ಮಾಡಿದ್ಮೇಲೆ ಎರಡನ್ನೂ ನೀಟಾಗಿ ಡಿಸಾಲ್ವ್ ಮಾಡ್ಕೋಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಸಾಲ್ಟ್ ಕಾಣಿಸ್ಬಾರ್ದು. ನಿಮಗೆ ಬ್ರೌನ್ ರಿಂಗ್ ಎಕ್ಸಾಕ್ಟಾಗಿ ಬರಬೇಕು, ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನೀಟಾಗಿ ಪ್ರೊಸೀಜರ್ ಫಾಲೋ ಮಾಡಬೇಕು. ಸೊ ನೋಡಿ, ನೀಟಾಗಿ ಡಿಸಾಲ್ವ್ ಮಾಡ್ಕೊಳ್ಳಿ. ಸೊ ಡಿಸಾಲ್ವ್ ಆದಮೇಲೆ ಎರಡು ಸೊಲ್ಯೂಷನ್, ಅಂದರೆ ಒಂದು ಸೊಲ್ಯೂಷನ್ ತೆಗೆದು ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ ಹಾಕೊಂಡ್ಮೇಲೆ ಶೇಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದಕ್ಕೆ ಕಾನ್ಸಂಟ್ರೇಟೆಡ್ H2SO4ನ ಆ್ಯಡ್ ಮಾಡ್ತೀನಿ. ಸೊ ಅಲಾಂಗ್ ದಿ ಸೈಡ್ ಆಫ್ ದಿ ಟೆಸ್ಟ್ ಟ್ಯೂಬ್ ಸೈಡಲ್ಲಿ ಸೊ ಡ್ರಾಪ್ ಬೈ ಡ್ರಾಪ್ ಬಿಡೋಕ್ಕೆ ಹೋಗ್ಬಿಡಿ. ಅದನ್ನ ಆ ಟೆಸ್ಟ್ ಟ್ಯೂಬಲ್ಲಿ ನೀವು ಸೈಡಲ್ಲಿ ಟಚ್ ಮಾಡ್ತಾ ಇರಬೇಕದು ಡ್ರಾಪನ್ನು. ಸೊ ಸ್ಲೋ ಆಗಿ ಫ್ಲೋ ಆಗಬೇಕದು. ಆ ಥರ ಆ್ಯಸಿಡ್ನ ನೀವು ಪಾಸ್ ಮಾಡಿ, ಓಕೆನಾ. ಸ್ಲೋ ಆಗಿ ಕಂಪ್ಲೀಟ್ ಎಷ್ಟು ತೊಗೊಂಡಿರ್ತೀರೋ ಆ ಡ್ರಾಪರಲ್ಲಿ ಅಷ್ಟು ಆ್ಯಸಿಡ್ ಫ್ಲೋ ಆದಮೇಲೆ ನೀವು ಅಬ್ಸರ್ವ್ ಮಾಡಬಹುದಲ್ಲಿ. ಸೊ ನೋಡಿ, ನಾನು ಇವಾಗ ಟೆಸ್ಟ್ ಟ್ಯೂಬ್ ಹೇಗೆ ಇಟ್ಕೊಂಡಿದ್ದೀನಿ, ಈಗ ನಾನು ನಿಧಾನಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀನಿ. ಬ್ರೌನ್ ರಿಂಗ್ ಕಾಣಿಸ್ತಾ ಇದೆ, ಹೌದಲ್ವಾ. ಸೊ ಯಾರಿಗೆ ಬ್ರೌನ್ ರಿಂಗ್ ಕಾಣಿಸಲ್ಲ, 1-2 ನಿಮಿಷ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡಲ್ಲಿ ಇಡಿ, ಕಾಣಿಸುತ್ತೆ.